ತಡಿ ಅಮ್ಮ ಏನ್ ಮಾಡ್ತಿದ್ದ ನೋಡ್ಕೊಂಡ್ ಬರ್ತೇನೆ ನಾನು. ಮಿನಿ ಒಳಗ್ ಬಾ ಒಳಗ್ ಬಾ ಒಳಗ್ ಬಾ ಮಗಳೇ ಬಾ ಬಾ ಅಮ್ಮ ಕರಿತಿದ್ದ ಒಳಗ್ ಬಾ ನಾ ಒಳಗ್ ಬಾ ಒಳಗ್ ಬಾ ಒಳಗ್ ಬಾ ಒಳಗ್ ಬಾ ಒಳಗ್ ಬಾ ಮಗಳೇ ನೀರಲ್ಲಿ ಬಾ ಥಂಡಿ ಹತ್ ಬಾ ಒಳಗ್ ಬಾ ಬಾ ಅಮ್ಮ ಕರೆದ ಬರ್ತಿಲ್ಲ ಬಾ ಗುಡ್ ಗರ್ಲ್ ಹ ಬಾ ಫುಲ್ ಒಳಗ್ ಬಾ ಗುಡ್ ಗರ್ಲ್ ಬಾ ಬಾ ಮಗಳೇ ಬಾ ಹಾ ಮಮ್ಮಿ ಎಂತ ಮಾಡ್ತಿದ್ದೆ ಮಮ್ಮಿ? ನಾನು ಇದಕ್ಕೆ ಗುಳ್ಳಿ ಹಬ್ಬ ಅಂತ ಕರೀಬೋದು. ಗುಳ್ಳಿ ಹಬ್ಬ ಮಾಡ್ತಾ ಇದ್ದಾರೆ, ನನ್ನ ಫೇವ್ರೇಟ್ ಆಕ್ಚುಲಿ. ಸೊ ಹಾಗಾಗಿ ಮಮ್ಮಿ ಹತ್ರ ಇವತ್ತು ಮಾಡಕ್ ಹೇಳಿದೆ. ಮಿನಿ ಹೊರ ಹೋಯ್ಬಿಡ ಬಾ, ಅಲ್ಲಿ ನೀರು ತೊಳೆದಿರಲ್ಲ ನೀರಿತ್ತು ಬಾ. ಅವಳಿಗೆ ನೀರು ಕಂಡ ತಕ್ಷಣ ಆಡೋದು ಒಂದು ಇಷ್ಟ. ಸೊ ಹೊರಗೆ ಹೋಗೋದು ಎಲ್ಲ ಮಾಡ್ತಾಳೆ. ಮತ್ತೆ ಇಲ್ಲಿ ಬಿಡಕ್ಕೆ ಯಾಕಾಗಲ್ಲ ಅಂತ ಅಂದ್ರೆ ಯುಟಿಲಿಟಿ ಏರಿಯಾ ಅಲ್ಲ, ಡಸ್ಟ್ಬಿನ್ ಅದು ಇದು ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಇವಳು ಹಿಡ್ಕೊಂತಾಳೆ, ಅದೇ ಪ್ರಾಬ್ಲಮ್. ನೋ ನೋ ಬಾ ಇಲ್ಲ ಬಾ. ಅಜ್ಜಿ ಎಂತ ಮಾಡ್ತಿದ್ರು ಕಮ್ಮ ಬಾ? ತುಪ್ಪ ಆ್ಯಡ್ ಮಾಡ್ಕೊಳ್ಳೋದು. ಇವಾಗ ಮಮ್ಮಿ ಫುಲ್ ಹಿಟ್ಟು ಹಾಕ್ತಿದ್ದಾರೆ ನೋಡಿ. ಸಣ್ಣದೊಂದು ಸೌಂಡ್ ಇದ್ದಿತ್ತಲ್ಲ ಮಮ್ಮಿ, ಅದು ತಗೊಂಡ್ರೆ ನಿಂಗೆ ಹೆಲ್ಪ್ ಆಗ್ತಿತ್ತು ಅನ್ಸುತ್ತೆ. ಇದೆಂತ ಎಷ್ಟು ದೊಡ್ಡ ತಗೊಂಡಿದ್ಯಾ ಕೊಂಡ್ರು ಇದ್ರಿಗೆ ಅದು ಹಾಕೋದ್ರಲ್ಲಿ ನಮ್ಮ ಮಮ್ಮಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ನಾನಾದ್ರೆ ಸಣ್ಣದಿರುತ್ತೆ ಒಂದು ಸೌಂಡ್ ಮನೇಲಿ ಇದೆ ಆಕ್ಚುಲಿ, ಅದನ್ನ ತಗೊಂತೀನಿ. ನೋ ಗ್ಲಾಸ್, ಅದು ವಿಡಿಯೋ ಹೆಂಗೆ ಮಾಡೋದು ನಾನು. ಇಲ್ಲಿ ನೋಡಿ, ಗ್ಲಾಸ್ ಒಡೆದ್ರೆ ಆಮೇಲೆ ಏನಿಲ್ಲ, ಏನು ಗೊತ್ತಾಗಲ್ಲಪ್ಪ, ಏನು ಗೊತ್ತಾಗಲ್ಲ ಮಿನಿಗೆ. ಬಾಯ್ ನಾ ಹೋತೆ. ನೋ ನೋ. ಸೊ ಮಮ್ಮಿ ಇವಾಗ ಕವರ್ ಮಾಡ್ತಾರೆ. ಇದು ಆಕ್ಚುಲಿ ನಾನು ರಬ್ಬರ್ ತಗೊಂಬಂದಿದ್ದೆಲ್ಲ, ಅದನ್ನು ನೀನು ಹಾಕ್ಬೋದಿತ್ತು. ಹಾ ಇದಿದೆ, ಇಳಿಸುವಾಗ ಹಾಕೊಳ್ಳೋದು ಅಂತ ಹಾಕಿದೆ. ಏನು ಅಂದ್ರೆ ನೀನೀಗ ಬೈ ಮಿಸ್ ಆಗಿ ಏನಾದ್ರು ಮುಟ್ರು ನಿಂಗೆ ನೋವಾಗಲ್ಲ, ಕರ್ಗಲ್ಲ ಅದು ಹಿಂಗೆ. ಬಾ ನಾ ಹೋಪ ಬಾ ರೂಮಿಗೆ ಹೋಪ. ಗ್ಲಾಸ್ ಮಕ್ಳೇ ಅದು ಹೊಡೆದ್ರೆ ಬಾ ಹೋಪ, ಹೊರಗೆ ಹೋಪ ಬಾ ಬಾ. ಮಮ್ಮಿ ಮಾಡ್ಲಿ, ನಾನು ಕರ್ಕೊಂಡು ಹೋಗ್ತೀನಿ. ಗ್ಲಾಸ್ನ ಎತ್ತಾಳೆ ಬೇಬಿ, ಡೈರೆಕ್ಟ್ ಆಗಿ ಎತ್ಕೊಂಡು ಇಟ್ಕೊಂತಾಳ. ಏನಾದ್ರು ಬೈ ಮಿಸ್ ಆಗಿ ಬಿದ್ರೆ ಆಯ್ತು. ಆಗ್ತಾ ಇದೆ ಕೆಳಗಂತ ಅಂದ್ರೆ ಇದು ಅವಳಿಗೆ ಅದನ್ನ ಶಿಫ್ಟ್ ಮಾಡ್ಬೇಕು ಇಲ್ಲಿಗ. ಮಾಡ್ತೀನಿ. ಇದನ್ನ ಎತ್ತು ಕಾತಿಲ್ಲ ಕಪ್ಪಿದ್ರೆ ಮತ್ತು ಕೆಳಗೆ ಹಾಕ್ತಾರೆ, ಕಪ್ಪು ಕೆಳಗೆ. ಹಾ ಅವ್ ಹೇಳೋದು ಗ್ಲಾಸ್ ಐಟಮ್ ಎಲ್ಲ ಮೇಲಿಡೋಣ ಅಂತ, ಕೆಳಗಿಡ ಹಂಗಿಲ್ಲ. ಸೊ ಇದನ್ನೆಲ್ಲ ಇವಾಗ ಅವಳಿಗೆ ಅದನ್ನ ಎತ್ತಕ್ಕೆ ಸದ್ಯಕ್ಕಾಗಲ್ಲ. ಎಲ್ಲ ಇನ್ ಮೇಲ್ ಶೆಲ್ಫ್ ಅಲ್ಲಿ ಮಾಡುವ ಆಗ್ತಾ ಇದೆ ಪಡ್ಡು. ಸೊ ಇದು ಮೊನ್ನೆ ನಾನು ತರಿಸಿದ್ದೆ ಅಲ್ಲ ಇಂಡಸ್ ವ್ಯಾಲಿಯಿಂದ. ಸೊ ಇದಾಗಕ್ಕೆ ಟೈಮ್ ಬೇಕು. ನಾನು ಅಷ್ಟರೊಳಗೆ ನನ್ನ ಮಗಳನ್ನ ಮಾತಾಡ್ಸ್ಬಿಡ್ತೀನಿ ಏನ್ ಮಾಡ್ತಿದ್ದಾಳೆ ಅಂತ. ಎಲ್ಲೋ ಸೌಂಡ್ ಬಂದಂಗಿದೆ. ಈ ಬಾಕ್ಸ್ ತೆಗೆದು ಬಾರಿಸ್ತಾವಳೆ. ಮಿನಿ ಎಂತ ಅದು? ತರ್ಲೆ ರಾಣಿ ನಮ್ದು. ತಡಿ ಸರಿ ಇಟ್ಟೆ. ಇದನ್ನ ಯಾವ ಹಿಂಗೆ ತೆಗ್ದೆ? ಅಲ್ಲಿದ್ದಾನೆ. ಹಾ ಎಂತ ಬಾಯಲ್ಲಿಂತ? ಬಾಪ್ರೆ ಎಂತ ಮಗಳೇ ಅದು? ಸ್ಟ್ರಾಬೆರಿನಾ? ನೀರುಳ್ಳಿ ಸುಪ್ಪಿ, ನೀರುಳ್ಳಿ. ಇರ್ಲಿ ಬಿಟ್ಟು ಎಲ್ಲ ಎಂತೆಲ್ಲ ಬಾಯಿ ಹಾಕೋದು.
ಮಿನಿ ಮುಚ್ಚಾಕಿ ಎಂತ ಮಾಡ್ತಿದ್ಯಾ? ಎಂತ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಬೇಬಿ ಮಿನಿದ್ ಗಾಡಿ ನೋಡಿ. ಮಮ್ಮಿ ಮಿನಿ ಆಟ ಆಡುದು ಆಟ ಸಂಬಂಧ ಗಾಡಿ ಅಮ್ಮಳು. ಓ ಒಳ್ಳೆ ಇತ್ತಲ್ಲ. ಪಪ್ಪ ಮಮ್ಮಿ ದುಡ್ಡು ಉಳಿಸ್ತಾಳು ಇದ್ರಾಗೆಲ್ಲ ಗಾಡಿ ಮಾಡಿ ಆಟ ಆಡ್ಕೊಂಡು. ಆಯ್ತಾಯ್ತು ಆಯ್ತು ಒಂದ್ಸರಿ ಬಾಗ್ಲು ಹಾಕ್ತೀಯ ನನ್ನ? ಬಾ ಹೊರಗ್ ಬಾ. ನೋ ನೋ ಬಾಗ್ಲಿಂದ ನೀ ಹಾಕು ಬೇಡ, ಹಾಕ್ಬೇಡ ಮಗಳೇ. ಬಾ ಹೊರಗ್ ಬಾ, ಹೊರಗ್ ಬಾ. ನೋ ನೋ ಬಾಗ್ಲ ನೋ. ನನ್ ಬಾಗ್ಲಕ್ಕಿ ಹಾಕ್ತೀಯಾ? ಹಾ ಏನ್ಮಾ ಅದನ್ನ ಬಿಡು ಸಾಕು. ಎಂತ ಆಟ ಆಡ್ತಿದ್ದೆ ಅಂತ ಹೇಳ ಅಜ್ಜಿಗೆ. ಇವತ್ತು ಸಂಡೇ ಅಲ್ಲ, ಸಂಡೇ ಕುಕ್ ಆಂಟಿ ರಜಾ. ಸೊ ಇವತ್ತು ಮಮ್ಮಿ ಇದು ಕುಕ್ಕಿಂಗ್. ಮಮ್ಮಿಗೆ ನಾನು ಹೆಲ್ಪ್ ಮಾಡ್ತೀನಿ. ಸಾರ್ ನಾನು ಮಾಡ್ತೀನಿ ಆಕ್ಚುಲಿ. ನಿಮ್ ಕಾಮ್ ಕಾತಿಲ್ಲ. ಹೋಗು ಮಿನಿ, ಹೋಗರ ಏನಾಯ್ತು? ಎತ್ಕೊಂಡ ಆಯ್ತು ಎತ್ಕೊಂತ. ಸೊ ಈ ತರ ಮಮ್ಮಿ ಪಲ್ಟಿ ಹಾಕ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಒಳ್ಳೇದಿದೆ ಅಲ್ವಾ? ಬೇಬಿ ಪಡ್ಡು ಹೇಗಾಗಿದೆ? ಒಳ್ಳೆ ಆಗಿದೆಯಾ? ಒಂದ್ ನಿಮಿಷ ತಡಿ, ಇವರಿಬ್ರೇನೋ ಗಲಾಟೆ ಮಾಡ್ತಿದ್ದಾರೆ. ಎಂತ ಮಾಡ್ತಿದ್ದಾರೆ? ನೀನ್ ಅವಳಿಗೆ ಮಂಡಿ ಕೂದ್ಲಿ ಎಳಕ್ ಕೊಡುದಂದ್ರೆ ಅವಳು ಹಂಗ ಅಭ್ಯಾಸ ಕಾಗ ಮಮ್ಮಿ ಬಿಡ್ಸು. ಆಮೇಲೆ ಮದಿ ಫಂಕ್ಷನ್ ದಿನ ಎಲ್ಲ ಮಂಡಿ ಕೂದ್ಲಿ ಹೇಳುದು ಅವಳು. ನಮ್ದು ಅವಳು ಎಣ್ಣೆ ಉದ್ದುದಿಲ್ದ? ಎಣ್ಣೆ ಉದ್ದಿ ಸ್ನಾನ ಮಾಡ್ಸು. ಅಲ್ಲೇ ಆಯ್ತಲ್ಲ, 10:30 ಆಯ್ತು. ಮತ್ತೆ ನೀವಿಬ್ರು ಎಂತ? ಬನ್ನಿ ಎಣ್ಣೆ ಉದ್ಕೊಳ್ಳಿ. ಮಮ್ಮಿದಂತೂ ಹೊಸ ಹೊಸ ಹೇರ್ ಸ್ಟೈಲ್ ಇತ್ಲೆ. ಎಣ್ಣೆ ಉದ್ಕೊ, ನಾನ್ ತಿನ್ಬತ್ತೆ ಮಮ್ಮಿ. ನಾನು ಅಡ್ಡಿಲ್ಲ. ಆಟಾಡ್ ಆಟಾಡ್ ಆಟಾಡ್. Good girl. ಖುಷಿಯಾ? ನೀರ್ ಕುಡಿಯಕ್ಕಾಗ ಮಗ್ಲೆ? ನಾ ಆಟಾಡ್. ಹಾ ಜಾಸ್ತಿ ಹೊತ್ತು ಈ ತರ ಆಡಕ್ ಬಿಡಲ್ಲ, ಥಂಡಿ ಆಗತ್ತೆ ಅಂತ. ಇವತ್ತವಳು ಇಂಟ್ರೆಸ್ಟ್ ತೋರಿಸ್ತಾ ಇದ್ಲು, ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಲಿ ಅಂತ ಬಿಟ್ಟಿದೀವಿ. ನೀರಲ್ಲಿ ಆಟ ಆಡೋದಂದ್ರೆ ಮಸ್ತ್ ಇಷ್ಟ ಆಕ್ಚುಲಿ ಅವಳಿಗೆ. ಇವಾಗ ಥಂಡಿ ಜಾಸ್ತಿ ಅಲ್ಲ, ಹಾಗಾಗಿ ಜಾಸ್ತಿ ಆಡಕ್ ಬಿಡಲ್ಲ. ಬಟ್ ಇವಾಗ ಬಿಸಿನೀರೇ ಹಾಕಿರೋದು. ಮಿನಿ ತೋರ್ಸ್ ಮಗಳೇ. ಚುಮ್ಮನ್ನ ಒಂದೇ ಜುಟ್ಟು ಹಾಕು ಕಪ್ಪು, ಇಲ್ಲ ನೀ ಎದ್ದಾಗಿ ಕ್ಲಿಪ್ ಹಾಕ್ತಿದ್ದಿ. ತೋರ್ಸು ಮಗಳೇ. ನಂಗೆಲ್ಲ ತಂದು ಬಚ್ಚಿದ್ಯಾ ಮಮ್ಮಿಯಾ? ನಂಗೆಲ್ಲ ತಂದು ಬಚ್ಚಿದ್ಯಾ ಮಮ್ಮಿಯಾ?
ಹೋಗ್ಯಾ ಎಲ್ಲಿ ಅದಕ್ಕೆ ನಿನ್ನ ಹತ್ತೆ ನಾವು ಹುಟ್ಟದ ಎಲ್ಲ ತಂದು ಕೊಟ್ಟೆ ಅಲ್ಲಡಿ. ಅಯ್ಯೋ 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 ಸಾಕು. ನನ್ನಮ್ಮ ಒಳ್ಳೆ ಸ್ಪೆಷಲ್ ತಿಂಡಿ ಮದಿ ಗೊತ್ತಲ್ಲ. ಅಮ್ಮ ಅಮ್ಮ ಬಾ ಬಾ. ಅದು ಬಿಡು ಮಗ್ಲೆ, ಮುಚ್ಚುಳ ಅದು. ನಮ್ಮನೆ CID ಆಫೀಸರ್ಗಳು ಏನಿದ್ರು ಹುಡುಕ್ತಾಳೆ. ಎಲ್ಲ ಕಟ್ ಅಂತ ಕಟ್ ಮಾಡ್ಕೊಂಡ ಇದು ಮಾಡಿ. ಅವಳು ಕೂದಲು ಸ್ಲೋ ಆಕ್ಚುಲಿ, ಇನ್ನು ಟಕ್ಲು ಮಾಡಿ ಮಾಡಿ ದಪ್ಪ ಬರ್ಕಷ್ಟೆ. ತೆಳು ಒಂದು ತೆಳು ನಿಂದೆ ಮಗ್ಲೆ. ನಿತ್ಕೋ 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 ನಿತ್ಕೋ. ಎಂತ ಬೇಕು ಕೊಡಮ್ಮ. ನಾನು ಎಂತ ಮುಚ್ಚುಳ ಬೇಕಮ್ಮ. ಇಲ್ಲಿ ನೋಡು ಮಗ್ಲೆ. ಐಸಾ 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 1 2 3 ಬಿದ್ದಳು. ಫ್ರೆಂಡ್ಸ್ನ ಮೀಟ್ ಆಗೋಕ್ಕೆ ಹೋಗ್ತಾ ಇದ್ದೀನಿ. ಇವರು ನಾನು ಬಿಟ್ಟು ಬರ್ತೀನಿ ಅಂತ ಹೇಳಿ ಕೆಳಗಡೆ ಅವರಿಗೂ ಬರ್ತಾ ಇದ್ದಾರೆ. ಸೊ ಜಂಪ್ ಸೂಟ್ ವೇರ್ ಮಾಡಿದೆ. ನನಗೆ ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಎಲ್ಲಿಗೆ ಹೋಗ್ತಿರೋದು ಅಂತಂದರೆ ಬಿಗ್ ಪಿಕ್ಚರ್ ನಮ್ಮ ಮನೆಯಿಂದ ಸ್ವಲ್ಪನೇ ಹತ್ತಿರ, ಅಂದರೆ ತುಂಬ ಹತ್ತಿರ ಅಂತನೂ ಅಲ್ಲ, ತುಂಬ ದೂರ ಅಂತನೂ ಅಲ್ಲ, ಬಟ್ ಹೋಗಿ ಬರ್ಬೋದು. ಸೊ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ ಫ್ರೆಂಡ್ಸ್ ಜೊತೆ ಅಂತ ಹೇಳಿ ಬಂದಿರೋ ಅಂಥದ್ದು. ಇವರು ಮತ್ತು ಮಮ್ಮಿ ಮಿನಿನ ನೋಡ್ಕೊತೀನಿ ಅಂತ ಅಂದರು. ಹೇಗಿದ್ರು ನೈಟ್ ಶಿಫ್ಟ್ ನಂದೇ, ನೈಟ್ ನಾನು ಮಿನಿ ನೋಡ್ಕೊಳ್ಳೇಬೇಕಲ್ಲ, ಹಾಗಾಗಿ ಡೇ ಟೈಮಲ್ಲಿ ಒಂದು ಸ್ವಲ್ಪ ಮೀ ಟೈಮ್ ಅಂತ ನಾನು ಕೊಟ್ಕೊತೀನಿ. ಗೋಸ್ಕರನೂ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಜೊತೆ ಮೀಟ್ ಆಗೋದಾಗಲಿ, ಇಲ್ಲ ಸ್ಕಿನ್ ಕೇರ್ ಮಾಡೋದಾಗಲಿ ಹಾಗೆಲ್ಲ ಮಾಡ್ತಾ ಇರ್ತೀನಿ. ಮತ್ತು ಕೆಲವೊಂದ್ಸರಿ ನನ್ನದು ಎಡಿಟಿಂಗ್ ವರ್ಕ್ ಅದನ್ನೆಲ್ಲ ಮಾಡ್ತಾ ಇರ್ತೀನಿ. ಸೊ ನನಗೆ ಒಂದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಆ ಟೈಮು. ಡೆಸರ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಫುಲ್ ಬ್ಯಾಟಿಂಗ್ ಮಾಡಿದ್ವಿ. ಇವಾಗ ನನ್ನ ಬ್ಯಾಟಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗಿದೆ. ಮುಂಚೆಲ್ಲ ಜಾಸ್ತಿ ನಾನು ತಿಂತಿರಲಿಲ್ಲ, ಸ್ವಲ್ಪನೇ ತಿಂತಿದ್ದೆ. ಬಟ್ ಇವಾಗ ಸಿಕ್ಕಾಪಟ್ಟೆ ಕ್ರೇವಿಂಗ್ ಆಗುತ್ತೆ. ಎಷ್ಟು ತಿಂದರೂ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ನಾನು ಯಾರೇ ನನ್ನ ಫ್ರೆಂಡ್ ಮೀಟ್ ಆದರೂ ಅವರು ಮಿನಿಗೋಸ್ಕರ ಏನಾದ್ರು ತಂದೆ ತರ್ತಾರೆ. ಸೊ ಧನುಷ್ ಅಷ್ಟೇ, ಅವಳಿಗೋಸ್ಕರ ತುಂಬ ಡ್ರೆಸ್ಸಸ್ ತೊಗೊಂಬಂದಿದ್ದ, ಹಾಗೆ ಹೇರ್ ಎಕ್ಸಸರೀಸ್ ಎಲ್ಲ ತೊಗೊಂಬಂದಿದ್ದ. ಹಾಗೆ ನನಗೂ ಕೂಡ ಪರ್ಫ್ಯೂಮ್ನ ಗಿಫ್ಟ್ ಮಾಡ್ದ. ಸೊ ತುಂಬಾ ಖುಷಿ ಆಯಿತು. ಅದನ್ನು ಬಂದು ಮನೆಯವ್ರಿಗೆಲ್ಲ ತೋರಿಸ್ತಾ ಇದ್ದೆ. ನೀಟಾಗಿ ಅನ್ಬಾಕ್ಸ್ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ನೋಡಿದ್ರೆ 3 ಜನ ಫುಲ್ ಅನ್ಬಾಕ್ಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ಹಾಗಾಗಿ ನನಗೆ ಯಾರು ಓಪನ್ ಮಾಡ್ತಿರೋದು ಕವರ್ ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ರ್ಯಾಂಡಮ್ ಆಗಿ ಇವಾಗ ಅನ್ಬಾಕ್ಸಿಂಗ್ ನಡೀತಾ ಇದೆ. ನೀವು ನೋಡ್ಬೋದು, ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ ಮೇಲೆ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ನನಗಂತ ಪರ್ಫ್ಯೂಮ್ ಗಿಫ್ಟ್ ಮಾಡಿದ್ರು. ಸೊ ಅದನ್ನು ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನಾನು ಜಸ್ಟ್ ಬಂದೆ. ಸೊ ಮಿನಿ ನೋಡಿ ಆಚೆ ಈಚೆ ಹೋಗ್ತಾ ಇದ್ದಾಳೆ. ಯೆಲ್ಲೋ ಕಲರ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಅವಳಿಗೆ ಫಂಕ್ಷನ್ ಇದೆ ಹೇಗಿದ್ರು, ಅದಕ್ಕೆ ವೇರ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಡ್ರೆಸ್ಸು ಕ್ಯೂಟ್ ಆಗಿದೆ. ನಾನು ಅವಳಿಗೆ ವೇರ್ ಮಾಡಿದಾಗೆಲ್ಲ ನಿಮ್ಗೆ ತೋರಿಸ್ತೀನಿ. ಪೇರ್ ಬೇಬಿ ಇದು ಒಂದು ಪೇರ್. ಅವಳು ನೋಡಿ ಕೆಂಪು ಕಲರ್ ಫೇವ್ರೇಟ್ ಅಂತ ಅವಳು ಹಿಡ್ಕೊಂಡೇ ಇದ್ದಾಳೆ. ಇದು ಇನ್ನೊಂದು ಎಲ್ಲ ಅವನೇ ಕೊಟ್ಟದ್ದು. ಅವ್ನು ಬರ್ತಿದ್ದ, ಅವ್ರ ಮನೇಲಿ ಸೂತಿಕಾ ಅನ್ಸುತ್ತೆ, ಬಪ್ಕ ಆಗ ಅಂತ ಹೇಳಿ ಬಂದಿಲ್ಲ. ಇಲ್ಲಾಂದ್ರೆ ಬರ್ತಿದ್ದೆ ಮೀಟ್ ಆಗೋಕ್ಕೆ. ಹಾ ಕರೆಕ್ಟ್ ಹಾಕು. ಹಾ ಮಿನಿಗೇನ್ ಇಷ್ಟ ಆಗಿದೆ ಅಂತ ಅಂದ್ರೆ ರೆಡ್ ಕಲರ್ ಕವರ್ ಇಷ್ಟ ಆಗಿದೆ. ಸೊ ಕ್ಲಿಪ್ಪು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೊಂದು ಸೆಟ್ ಆ್ಯಂಡ್ ಇದೊಂದು ಇಲ್ವಾ ಸುಳ್ಳು ಹೇಳೋದು. ಇದು ಟೋಪಿ ಚೆನ್ನಾಗಿದೆ, ಈ ಸೆಟ್ ಚೆನ್ನಾಗಿದೆ. ಅದಾದಮೇಲೆ ಇದು ಚೆನ್ನಾಗಿದೆ. ಇದು ಇನ್ನು
ಮಿನಿ ಹಾ ಮಿನಿ ಕ್ಲಿಪ್ ಕೊಡು ಮಗ್ಲ ನಂಗೆ ಕ್ಲಿಪ್ ಕೊಡು ಕೊಡೋದು ಕೈ ಕೊಡು ನಂಗೆ ಕೊಡು ಇಡ್ತೇನೆ ನಾನು ಕೊಡು ಅದು ಕೊಡು ನಾ ಇಟ್ಕೊಂತ ಇವತ್ತು ಕಬಾಬ್ ಮಾಡೋಣ ಅಂತ ಅನ್ಕೊಂಡಿದೀವಿ ಸೊ ಇದು ಇಂಡಸ್ ವ್ಯಾಲಿಯಿಂದ ನಾನು ತರಿಸಿದ್ದೆ ಅಲ್ಲ ಸೊ ಅದೇ ಕಾಬು ಯೂಸ್ ಮಾಡ್ತಾ ಇರೋದು ಇದು ಆ್ಯಕ್ಚುಲಿ ಮಮ್ಮಿದು ಕಾವಲೆ ನಾನು ಏನು ತರಿಸಿದ್ದೆ ಅದ್ರದ್ದು ಆ್ಯಕ್ಚುಲಿ ಬಟ್ ಇವಾಗ ಸದ್ಯಕ್ಕೆ ನಾನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಅದು ಮಮ್ಮಿ ಊರಿಗೆ ತೊಗೊಂಡು ಹೋಗ್ತಾರೆ ನಾನು ಎಷ್ಟು ಇದಕ್ಕೆ ಬೇರೆ ಯಾವುದು ಮಾಡ್ತೀನಿ ಬಟ್ ಹೇಗಿದೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ ಗ್ರಿಪ್ ಎಲ್ಲ ಚೆನ್ನಾಗಿದೆಯಾ ಏನು ಅಂತ ನೋಡೋಣ ಅಂತ ಹೇಳಿ ಇವಾಗ ನಾನು ಯೂಸ್ ಮಾಡ್ತಿದ್ದೆ ಅಷ್ಟೇ ಸೊ ತುಂಬಾ ಒಳ್ಳೆ ಇದೆ ನೋಡ್ಬೋದು ಈ ಥರ ಇದೆ ಟೊಮೆಟೊ ಸಾರು ಸೊ ಟೊಮೆಟೊ ಸಾರಿಗೆ ಕಬಾಬ್ ಏನಾದ್ರು ಇದ್ರೆ ಒಳ್ಳೆ ಆಗುತ್ತೆ ಅಂತ ಹೇಳಿ ಸೊ ಕಬಾಬ್ ಮಾಡ್ತಾ ಇರೋದು ನಂಗೆ ಚಿಕನ್ ಕಬಾಬ್ ಎಲ್ಲ ಮಸ್ತ್ ಇಷ್ಟ ಆಗುತ್ತೆ ಲೆಗ್ ಪೀಸ್ ಅಂದರೆ ಇಷ್ಟ ನನಗೆ ಬೇರೆ ಅಷ್ಟು ಪೀಸೆಲ್ಲ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಲೆಗ್ ಪೀಸೇ ತೊಗೊಂಬಂದು ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಪಲಾವ್ ಹಾಗೆ ಕೇಸರಿ ಬಾತು ಬೇಬಿ ನಿಂಗೋಸ್ಕರ ನಾನು ಸ್ವೀಟ್ ಮಾಡಿಸಿದ್ದೀನಿ ನೋಡು ಯಾವ ಕಲರಲ್ಲಿ ಅಂತ ನಿನ್ನ ಫೇವ್ರೇಟ್ ಕಲರ್ ಪಾತ್ರದಲ್ಲಿ ಮಾಡಿಸಿದ್ದೀನಿ ಬ್ಲೂ ಹ್ಯಾಪಿ Yes, baby. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಪಲಾವ್ ತಿನ್ನು ಹೊರಡೋಣ Fully hold. ಆಫೀಸ್ಗೆ ನನಗೂ ಇವತ್ತು ಆಫೀಸಿಗೆ ಹೋಗ್ಬೇಕಲ್ಲ